ಮುಳಬಾಗಿಲು ತಾಲೂಕಿನ ಮಲ್ಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಪುಟ್ಟೇನಹಳ್ಳಿ ಗ್ರಾಮದಲ್ಲಿ ಯುವ ಮುಖಂಡ ಪಿ.ಬಿ. ಪ್ರತಾಪ್ ರವರ ನೇತೃತ್ವದಲ್ಲಿ ಶ್ರೀ ದೊಡ್ಡಮ್ಮ ದೇವಿ, ಬೋಯಿಕೊಂಡ ಗಂಗಮ್ಮ, ಶ್ರೀ ಆರಿವಾನಿ ಗಂಗಮ್ಮ ದೇವರುಗಳ ದೇವಾಲಯಗಳ ನೂತನ ವಿಗ್ರಹಗಳ ಪ್ರತಿಷ್ಠಾಪನಾ ಮಹೋತ್ಸವದ ಕಾರ್ಯಕ್ರಮವು ಅತ್ಯಂತ ಶ್ರದ್ಧಾಭಕ್ತಿ ವಿಜೃಂಭಣೆಯಿಂದ ನೆರವೇರಿತು. ಪ್ರತಾಪ್ಗಿಂತ ಇನ್ನೂ ಹೆಚ್ಚು ಸಾವಿರಾರು ಕೋಟಿ ಸಂಪಾದನೆ ಮಾಡಲು ಬೇಕಾದ ಜನ ಈ ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಆದರೆ ಈ ಒಂದು ಸಣ್ಣ ಮಲ್ಲನಾಯಕನಹಳ್ಳಿ ಪಂಚಾಯಿತಿಯಲ್ಲಿ ಒಂದು ಸಣ್ಣ ಹಳ್ಳಿ, ಅದು ಬಡವರ ಹಳ್ಳಿ, ಇದು ಬಡವರ ಹಳ್ಳಿ ಅಂತ ಪುಟ್ಟೇನಹಳ್ಳಿಯಲ್ಲಿ ಈ ದೇವಸ್ಥಾನಗಳನ್ನು ಕಟ್ಟಿ ಸ್ಮಶಾನವನ್ನು ಶುದ್ಧೀಕರಣ ಮಾಡಿ ನಿಜವಾಗಲೂ ಪ್ರತಿಯೊಬ್ಬರ ಬಡವರಿಗೂ ಸ್ಪಂದಿಸಿ ನನಗೂ ಹೇಳ್ದ ಒಂದ್ಸಲಿ, ಸ್ವಾಮಿ ಯಾರಾದರೂ ಬಡವರು ಇಲ್ಲಿ ನಾನು ಬೇಕಾದ ಸಹಾಯ ಮಾಡ್ತೀನಿ ಅಂತ. ಏಕೆಂದರೆ ಕೊಡುವುದಕ್ಕಿಂತ ಮುಖ್ಯವಾಗಿ ನಾನು ಕೊಡಬೇಕು ಅಂತಿದೆ ಅವರಿಗೆ. ಇಂಥ ಮಹಾನುಭಾವರೆಲ್ಲ ದೇಶದಲ್ಲಿ ಇದ್ರೇ ಮಳೆ ಬರೋದು, ಬೆಳೆ ಆಗೋದು, ಎಲ್ಲರೂ ಕೂಡ ಬದುಕೋಕ್ಕೊಂದು ದಾರಿ. ಏಕೆಂದರೆ ದುಡ್ಡು ಯಾವತ್ತೂ ಶಾಶ್ವತವಿಲ್ಲ, ಯಾರ ಹತ್ರ ಕೂಡ ದುಡ್ಡು ಎಂದೂ ಇರಲ್ಲ. ಪ್ರತಿಯೊಬ್ಬರ ಹತ್ರ ಕೂಡ ಕೋಟಿಗಳು ಬರುತ್ತೆ, ಕೋಟಿಗಳು ಹೋಗುತ್ತೆ. ಆದರೆ ಒಂದು ಕಾಲದಲ್ಲಿ ಒಬ್ಬರ ಕಾಲದಲ್ಲೇ ದುಡ್ಡಿರೋದು, ಎಲ್ಲ ಅವ್ರ ಮಕ್ಕಳ ಕಾಲದಲ್ಲೂ ದುಡ್ಡಿರಲ್ಲ. ಆಗ ನಮಗೆ ಯಾವಾಗ ದೇವರು ಕೊಡ್ತಾನೆ ಆವಾಗ ಕೊಡುವಂಥ ಮನಸ್ಸನ್ನು ಇಟ್ಕೊಂಡಿದ್ದವರಿಗೆ ನಿಜವಾಗಲೂ ಖಂಡಿತ ಒಳ್ಳೆಯದಾಗುತ್ತೆ. ಪ್ರತಾಪ್ ಇಷ್ಟೇ ಅಲ್ಲ, ಇನ್ನೂ ಹೆಚ್ಚಿಗೆ ಬೆಳೀತಾರೆ, ಅದರಲ್ಲಿ ಎರಡನೇ ಅನುಮಾನ ಇಲ್ಲ. ಜೊತೆಗೆ ಗ್ರಾಮಸ್ಥರು ಎಲ್ಲರೂ ಕೂಡ ಅವರಿಗೆ ಸ್ಪಂದಿಸಿ, ಏಕೆಂದರೆ ಪ್ರತಿಯೊಬ್ಬರು ಕೂಡ ಸಹಾಯ ಮಾಡುವಂಥ ಶಕ್ತಿ ಸಿಗಲ್ಲ, ಎಲ್ರಿಗೂ ಬರಲ್ಲ, ಮನಸ್ಸು ಬರಲ್ಲ. ದುಡ್ಡಿದ್ರು ಕೂಡ 100 ರೂಪಾಯಿ ಜೊತೆಗೆ ಇನ್ನೊಂದು 100 ರೂಪಾಯಿ ಹಾಕಿ ಬಂಡಲ್ ಮಾಡೋಣ ಅಂತ ಆಸೆ ಪಡ್ತಾರೆ ಹೊರತು 100 ರೂಪಾಯಿ ನನ್ನ ಹತ್ರ ಇದೆ 90 ರೂಪಾಯಿ ಖರ್ಚು ಮಾಡಿಬಿಡೋಣ ಅಂತ ಯಾರೂ ಆಸೆ ಪಡೋಕ್ಕೋಗಲ್ಲ. ಇಂಥ ಸಂದರ್ಭದಲ್ಲಿ ಇಂಥ ಒಂದು ಬಡ ಹಳ್ಳಿಯಲ್ಲಿ ಅವರು ಸೇವೆ ಮಾಡ್ತಾ ಇರೋದು ಭಾಳ ಸಂತೋಷನೀಯ. ಜೊತೆಗೆ ಸಾಯಂಕಾಲ ನಮ್ಮ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಹರಿಕಾರರು ಹೆಚ್ಚಿನ ತಾಲೂಕು ಬಗ್ಗೆ ಗಮನ ಇಟ್ಕೊಂಡು ನಾನು ಬರಲೇಬೇಕು ಅನ್ನೋ ಒಂದು, ನಾನು ಬಡವರ ಸೇವೆ ಮಾಡಬೇಕು ಅಂತ ಬಂದಿರುವಂಥ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಸಾಯಂಕಾಲ ಬರ್ತಾರೆ. ಈಗಾಗಲೇ ಈ ಗ್ರಾಮಕ್ಕೆ 2 ಸಲ 1 ಲಕ್ಷ ರೂಪಾಯಿ ಕೊಟ್ಟು ಇದು ಮಾಡಿದ್ದಾರೆ. ಆಲಂಗೂರು ಶ್ರೀನಿವಾಸ ಕಾಲದಲ್ಲಿ ದೇವಸ್ಥಾನದ ರಿಪೇರಿಗೆ 25,000 ರೂಪಾಯಿ ನಾನು ಆರಾಧನಾ ಕಮಿಟಿ ಅಧ್ಯಕ್ಷರಾಗಿದ್ದಾಗ ಅದನ್ನು ಕೊಟ್ಟಿದ್ದಾರೆ. ಆಲಂಗೂರು ಶ್ರೀನಿವಾಸ ಅವ್ರನ್ನೆಂದೂ ಮರೆಯೋಂಗಿಲ್ಲ ನಾವು, ಏಕೆಂದರೆ ಅವ್ರಿಗೆ ಈ ಪುಟ್ಟೇನಹಳ್ಳಿ ಮೇಲೆ ಭಾಳ ಅಭಿಮಾನ ಆಲಂಗೂರು ಶ್ರೀನಿವಾಸ್ಗೆ. ಅಂಥ ಒಂದು ಸಂದರ್ಭದಲ್ಲಿ ಒಳ್ಳೆಯ ಸೇವೆ ತಗೊಳ್ಬೇಕು. ಜೊತೆಗೆ ನೀವು ನಮಗೇನು ಮಾಡಿಲ್ಲ ಅಂತ ಹೇಳೋದಕ್ಕಿಂತ ನೀವು ಕೇಳಿ ಸಹಾಯ ಪಡಿಬೇಕು. ಈಗ ರಾಮಕೃಷ್ಣಪ್ಪ ಅವ್ರನ್ನ ಕರೆದ್ರೆ ಮಾತ್ರನೇ ಬರೋದು, ಕರೀದೇ ಇದ್ದರೆ ಅವರು ಬರೋಕ್ಕೆ ಹೋಗಲ್ಲ. ನಾವು ಕರೆದು ನೀವು ಅವ್ರ ಹತ್ರಕ್ಕೆ ಹೋಗಿ, ಈಗ ನೋಡಿ ಮಲ್ಲೇಶ್ ಬಾಬುನ ಕರೆಸ್ಕೊಂಡಿದ್ದೀರಾ, ಸನ್ಮಾನ್ಯ ಶ್ರೀ ಮಲ್ಲೇಶ್ ಬಾಬು ಹತ್ರ ಯಾವ ಥರ ಅನುದಾನ ಬೇಕೋ ಅನುದಾನ ತೊಗೊಳ್ಳಿ. ನಮ್ಮ ಜನಪ್ರಿಯ ಶಾಸಕರು ಸಾಯಂಕಾಲ ಬರ್ತಾರೆ, ಏನು ಬೇಕೋ ತೊಗೊಳ್ಳಿ. ಜೊತೆಗೆ ಈಗಾಗಲೇ ಡೈರಿ ನಮ್ಮ ಕಾಡಿನಹಳ್ಳಿ ನಾಗರಾಜ್ ಅವರಾಗಿರ್ಬೋದು ಅಧ್ಯಕ್ಷನ ಮಾಡಿದ್ದಾರೆ, ನಮ್ಮ ವೆಂಕಟರಾಮಪ್ಪನ. ಪ್ರತಿಯೊಂದೂ ಕೂಡ ಕಟ್ಟಡ ಬೇಕು ಅಂತ ಈಗಾಗಲೇ 2 ಸಲ ಕೇಳಿದ್ದಾರೆ. ನಾನು MLA ಅವರು ನಾನು ವೈಯಕ್ತಿಕವಾಗಿ 2 ಲಕ್ಷ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅವರಿಗೆ. ಜೊತೆಗೆ ಡೈರಿಯಿಂದನೂ ಕೂಡ ಅಮೌಂಟ್ ಬರುತ್ತೆ, ನೀವು ಕಷ್ಟಪಟ್ಟು ಪಾಯ ಹಾಕಿ ಅದನ್ನು ಕಟ್ಟಬೇಕು. ಪ್ರತಿಯೊಬ್ಬರು ಕೂಡ ಈ ಒಂದು ಒಳ್ಳೆ ನಮ್ಮ ಕಾಡೇನಹಳ್ಳಿ ನಾಗರಾಜು, ಶ್ಯಾಮೇಗೌಡ, ರಘುಪತಿ ರೆಡ್ಡಿ, ಇವರೆಲ್ಲ ಕೂಡ ಶ್ರೀನಿವಾಸ ರೆಡ್ಡಿ, ಇವರೆಲ್ಲ ಹತ್ರ ಕೂಡ ನೀವು ಸಹಾಯ ಪಡೆಯೋಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು. ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋದಾಗ ನಿಮಗೆ ಪ್ರತಾಪ್ಗೆ ಒಂದು ಬಲ ಸಿಗುತ್ತೆ, ಒಂದು ಶಕ್ತಿ ಸಿಗುತ್ತೆ, ಕೆಲಸ ಬೇಗ ಮಾಡಿಕೊಡೋಕ್ಕೆ ಒಂದು ಇದಾಗುತ್ತೆ. ಯಾಕೆಂದರೆ ಈ ಪಂಚಾಯಿತಿ ಅಷ್ಟು ಸುಲಭವಾದ ಪಂಚಾಯಿತಿ ಅಲ್ಲ. ಒಬ್ಬ ಜಿಲ್ಲಾಧಿಕಾರಿ ಆಗಿರುವಂಥ ಪಂಚಾಯಿತಿ, ಒಬ್ಬ ಸರ್ಕಾರದ ಒಂದು ಉಪಕಾರ್ಯದರ್ಶಿಯಾಗಿ ರಿಟೈರ್ಡ್ ಆಗಿರೋರು, KEBನಲ್ಲಿ ದೊಡ್ಡ ಅಧಿಕಾರಿ, ಸ್ಟೇಟ್ ಲೆವೆಲ್ ಒಬ್ಬ ಅಧಿಕಾರಿ ಅಂತ ನಾಗರಾಜ್ ಅವರು, ಇವರಂತ ಬೆಳೆದಿರುವಂಥ ಒಂದು ಪಂಚಾಯಿತಿ ಇದು. ನಮ್ಮ ಮುನೇಗೌಡರು ಅವರೆಲ್ಲ ಮಂಡಲ ಪ್ರಧಾನ ಆಗಿದ್ದರು, ಕೋದಂಡರಾಮಯ್ಯನವರ, ವಿರೂಪಾಕ್ಷಪ್ಪನವರು, ಗೊತ್ತಾ, ಇನ್ನು ಮುನೇಗೌಡ, ರವಣಪ್ಪ, ದೊಡ್ಡರಾಮಪ್ಪ, ಇವರೆಲ್ಲ ಕೂಡ ಒಳ್ಳೆ ಸೇವೆ ಮಾಡಿ ಬೆಳೆಸಿದ್ದಾರೆ ನಮ್ಮನ್ನು. ಇವತ್ತು ನಾವು ಅದನ್ನು ಬೆಳೆಸ್ಕೊಳ್ಳೋಕೆ ಹೋಗಬೇಕು. ಯಾರು ಕಾಲಿಳಿಬೇಡ್ರಿ, ಕಾಲಿಳಿದೆ ಪ್ರತಿಯೊಬ್ಬರು ಕೂಡ ಸೇವೆ ಮನೋಭಾವವನ್ನು ಇಟ್ಕೊಂಡು ಯಾರು ಮುಂದೆ ಹೋಗ್ತಾರೋ ಅವರನ್ನು ಬೆಳೆಸೋಕ್ಕೆ ಪ್ರತಿಯೊಬ್ಬರು ಕೂಡ ಆಸೆ ಪಡ್ರಿ. ನೀವು ಯಾರೇ ಆಗಲಿ, ಪ್ರತಾಪ್ ಬೆಳೀತಾ ಇದ್ದಾನೆ, ಬೆಳೀಬಾರ್ದು ಅನ್ನೋ ಒಂದು ಉದ್ದೇಶ ಯಾರು ಇಟ್ಕೋಬೇಡಿ, ಅವನ್ನ ಬೆಳೆಸಿಬಿಡಿ. ಏನು ಬೇಕಾದರೂ ನಿಮಗೆ ಮುಂದೆ ಸಹಾಯ ಮಾಡುವಂಥ ಶಕ್ತಿ ಕೊಡ್ತಾ ಇದ್ದಾನೆ ಪ್ರತಾಪ್ಗೆ. ನೀವು ಕೂಡ ನೋಡಿ, ರಾಮಕೃಷ್ಣಪ್ಪ ಅವರು ಒಳ್ಳೆ ದೊಡ್ಡ ಅಧಿಕಾರ, ಅವ್ರು ಸಣ್ಣ ಅಧಿಕಾರ ಅಲ್ಲ. ನಿಮ್ಗೆ ಸ್ವಲ್ಪ ಜನ ಗೊತ್ತಿಲ್ವೇನೋ, ನಾನು ಒಂದ್ಸಲಿ ಹೋಗಿದ್ದೀನಿ, ಅವ್ರಿಗೆ ದೊಡ್ಡ ಅಧಿಕಾರ, ಒಂದು ಜಿಲ್ಲಾ ಅಧಿಕಾರಿಯಾಗಿ
ಅವರು ರಿಟೈರ್ಡ್ ಆಗಿದ್ದಾರೆ, ಅವ್ರನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಅವರ ಸಜೆಷನ್ನು, ಒಬ್ಬ ಮಾರ್ಗದರ್ಶನವನ್ನು ತೆಗೆದುಕೊಂಡು ಎಲ್ಲರೂ ಕೂಡ ಸೇವೆ ಮಾಡಿ. ಸಾಯಂಕಾಲ ನಮ್ಮ ಜನಪ್ರಿಯ ಶಾಸಕರು ಬರ್ತಾರೆ, ಕಾಡನಹಳ್ಳಿ ನಾಗರಾಜ್ ಅವರು ಬರ್ತಾರೆ, ಕಾಮೇಗೌಡರು ಬರ್ತಾರೆ, ಆದರೆ ಎಲ್ಲರ ಸಹಕಾರ ಪ್ರತಾಪು ತಗೋಬೇಕು ಒಳ್ಳೆತನದಿಂದ. ಅವ್ರನ್ನೆಲ್ಲರನ್ನು ಕೂಡ ಅವರ ಮಾರ್ಗದರ್ಶನ ತಗೊಂಡು ನೀನು ಮುಂದುವರಿಸು, ನಿನಗಿನ್ನೂ ದೇವರು ಒಳ್ಳೇದು ಮಾಡ್ತಾರೆ, ಇನ್ನು ದೊಡ್ಡ ದೊಡ್ಡ ಅಧಿಕಾರ ಸಿಗುವುದರಲ್ಲಿ ಅನುಮಾನವಿಲ್ಲ ಅಂತ ಹೇಳಿ ಈ ಸಮಯದಲ್ಲಿ 4